ಇದೇ ಫಸ್ಟ್ ಬ್ಲಾಗ್ ಅಂಡ್ ಫಸ್ಟ್ ರೈಡ್ ಆಫ್ 2025. ಇಲ್ಲಿ ನಮ್ಮ CBR ಆ ಕಡೆ R1 ಮತ್ತೆ ಇನ್ನೂ ಕಾರ್ನರ್ಸ್ ಸ್ವಲ್ಪ ಇಳಿಯೋಕೆ ಭಯ ಆಗುತ್ತೆ ಗುರು ಈ ಗಾಡಿಲಿ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿದ್ರಲ್ಲ, ನಾನು ನಿಮ್ಮ ಹರ್ಷ. ಈ ಚಾನಲ್ ಹೊಸ ಒಂದಿರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬೇಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವಾಗ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದೇ ಫಸ್ಟ್ ಬ್ಲಾಗ್ ಅಂಡ್ ಫಸ್ಟ್ ರೈಡ್ ಆಫ್ 2025. ಸೊ ಇವತ್ತು ಆಲ್ಮೋಸ್ಟ್ 12th, ಇವತ್ತು January 12th ಸಡನ್ ಆಗಿ ಪ್ಲಾನ್ ಆಗಿ ಬಂದಿದ್ದೀನಿ. ಅಂಡ್ ಏನಂದ್ರೆ ಇಡೀ ಈ ವರ್ಷದ ಮೊದಲನೇ ರೈಡ್ ಇದು. ಯಾಕಂದ್ರೆ ಈ 12 days ಏನಿತ್ತು ಫುಲ್ ಬಿಸಿ ಆಗಿದೆ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರೆಗ್ಯುಲರ್ ಫಾಲೋ ಮಾಡೋರು ಗೊತ್ತಿರುತ್ತೆ, ಕೈಯಲ್ಲಿ ಮಜಲ್ ಟೇರ್ ಆಗ್ಬಿಟ್ಟಿತ್ತು ಮುಂದೆ ಫೋರಮ್ ಅಲ್ಲಿ. ಸೊ ಅದರಿಂದ ಸ್ವಲ್ಪ ಎಲ್ಲೂ ರೈಡ್ ಹೋಗ್ದಿರಾ ಏನು ಮಾಡಕ್ಕೆ ಆಗ್ತಿರ್ಲಿಲ್ಲ. ಸೊ ಇವಾಗ ಎಲ್ಲ ರಿಕವರ್ ಆಗಿ ಫುಲ್ ರೆಡಿ ಆಗಿದ್ದೀನಿ. ಅಂಡ್ ಇವಾಗ ರೈಡ್ ಹೋಗಿದ್ದು ಅಷ್ಟೇ ಸಡನ್ ಆಗಿ ಪ್ಲಾನ್ ಆಗಿದ್ದು. ಆಲ್ರೆಡಿ ಕರೆದಿದ್ರು ಶ್ರೀಹರ್ಷ್ ಅವರು, ಬಟ್ ನಾನು ಇವಾಗ ನೈಟ್ ಕನ್ಫರ್ಮ್ ಮಾಡಿದ್ದು. ಬನ್ನಿ ಇವಾಗ ಏನೇನು ನೋಡೋಣ, ಯಾವ ಗಾಡಿ ಏನು ಅಂತೆಲ್ಲ ನೀವು ನೋಡಕ್ ಎಕ್ಸೈಟೆಡ್ ಆಗಿ ಕಾಯ್ತೀರಾ ಅಂತ ಅನ್ಕೊಂಡಿನಿ. ಸೊ ಇಲ್ಲಿ ನೋಡ್ಬೋದು ನೀವು ನಮ್ಮ ಲೈನಪ್ ಇವತ್ತೊಂದು. ಇಲ್ಲಿ ನಮ್ಮ CBR ಆ ಕಡೆ R1 ಮತ್ತೆ ಒಂದು 959 ಅಂಡ್ ಇನ್ನ ಅಲ್ಲೊಂದು ಬೂಸ ಇದೆ. ಮತ್ತೆ ಇನ್ನ M1000RR ನಾವು ರಿವ್ಯೂ ಮಾಡಿದ ಗಾಡಿ ಇದು, ಸಂತೋಷ್ ರೆಡ್ಡಿ ಅವ್ರ ಗಾಡಿ. ಆ್ಯಂಡ್ ಇಲ್ಲೊಂದು ಎಲ್ಲಿ ನೋಡಿದ್ರೆ S1000RR ಫುಲ್ ಇವತ್ತು ಎಷ್ಟು S1000RR ಗಾಡಿದ್ದಾರೆ. S1000RR XR ಎಲ್ಲ ಹೆವಿ ಇದಾವೆ ನೋಡಿ, ಫುಲ್ ಅದರದ್ದೇ ಲೈನಪ್ಪು. ಇವತ್ತು ಬೇಡೋಳಿ ಕಡೆಯಿಂದ ರೈಡ್ ಇದೆ, ಸೊ ಅದರಿಂದ ಬರೀ ಬೇಡೋಳಿಗಳೇ. ಯಾರ್ಯಾರು ಬರ್ತಾರೆ ಏನು ಕತೆ ಇನ್ನು ನನಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಇನ್ವೈಟ್ ಮಾಡಿದ್ದು. ಸೊ ಸಡನ್ ಆಗಿ ನಾನು ಹೋಗ್ಬೇಕಂತ ಡಿಸೈಡ್ ಮಾಡಿ ಹೊರಡ್ತಿರೋದು. ಆ್ಯಂಡ್ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ಈ ವರ್ಷ ನಿಮಗೆ ಬ್ಯಾಂಗರ್ ವಿಡಿಯೋಸ್ ಬರ್ತಾ ಇರುತ್ತೆ, ಒಂದಾಮೆ ಒಂದು ವಿಡಿಯೋಗಳು ಬರ್ತಾನೆ ಇರುತ್ತೆ. ಸೊ ನಾನು ಫುಲ್ ಎಕ್ಸೈಟೆಡ್ ಆಗಿ, ನೀವು ಅಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಣ ಯಾರು ಏನಂತ ನಿಮ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ. ಆ್ಯಂಡ್ ಹೋಗ್ಬೇಕಾದ್ರೆ ರೈಡ್ ಹೆಂಗಿರುತ್ತೆ ಎಲ್ಲ ನೀವೇ ನೋಡ್ತೀರಾ. ವಿಡಿಯೋ ಕೊನೆ ತನಕ ಮಿಸ್ ಮಾಡ್ತೀರಾ, ನೋಡಿ ಬನ್ನಿ ಹೋಣ. ಇವತ್ತು ಲೈನಪ್ ಒಂದು ಕ್ರೇಜ್ ಆಗಿದೆ, ಆಗ್ಲೇ ತೋರಿಸಿದೆ ನಿಮಗೆ. ಎಲ್ಲಿ ನೋಡಿದ್ರು BMW. ಅಂಡ್ ಇಷ್ಟೊಂದು BMW S1000 XR ಇದಾವೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಗುರು. ಎಷ್ಟು ಗಾಡಿಗಳಿದಾವೆ ಗೊತ್ತಾ ಇಲ್ಲಿ ಅಪ್ಪ. ಜೊತೆಗೆ ಬರೀ S1000RR ಎಲ್ಲಾನು. ಓಕೆ, ನಮ್ಮ ಗಾಡಿನ ಸ್ಟಾರ್ಟ್ ಮಾಡೋಣ, ಇವಾಗ ಮಾಡೋಣ. ಆ್ಯಂಡ್ ಮೇನ್ ಥಿಂಗ್ ಅಂದರೆ ಎಲ್ಲ ಗೊತ್ತಿದ್ದಾರೆ ಇದು ಫುಲ್ಲು. ಗ್ಯಾಪ್ ಆಗೋಯ್ತು ಯೂಟ್ಯೂಬಲ್ಲಿ. ಮಂತ್ ಆಗಿದೆ ವಿಡಿಯೋಸ್ ಹಾಕಕ್ಕೆ ಆಗ್ತಿಲ್ಲ ಗುರು. ಬಿಕಾಸ್ ಲೈಕ್ ಶೆಡ್ಯೂಲ್ ಹಂಗಿದೆ. ಬಿಸ್ನೆಸ್ ಅಂದ್ಮೇಲೆ ಹೆವಿ ಟೈಮ್ ಕೊಡಬೇಕು. ವಿತೌಟ್ ಗಿವಿಂಗ್ ಪ್ರಾಪರ್ ಡೆಡಿಕೇಟೆಡ್ ಟೈಮ್ ಟು ಬಿಸ್ನೆಸ್ ಏನೂ ಇಲ್ಲ ಬಿಸ್ನೆಸ್. ಸೊ ಬಿಸ್ನೆಸ್ ಟೈಮ್ ಕೊಟ್ಟಿಲ್ಲ ನನಗೆ, ಅದರಿಂದ ಸ್ವಲ್ಪ ಅದನ್ನೆಲ್ಲ ಸೆಟ್ರೇಟ್ ಮಾಡೋ ತನಕ ಸ್ವಲ್ಪ ಬಿಸಿ ಇದೆ. ಆ್ಯಂಡ್ ಆ್ಯಕ್ಚುಲಿ ಇವಾಗೂ ಅದೇ ಶೆಡ್ಯೂಲಲ್ಲೇ ಬಿಸಿ ಇದ್ದೀನಿ. ಬಟ್ ರೈಡ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ವ್ಲಾಗ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಇದು ಆಲ್ರೆಡಿ ನಾನು 4ನೇ ಸತಿನೋ 5ನೇ ಸತಿನೋ ಹೇಳ್ತಿದ್ದು ಕಂಬ್ಯಾಕ್ ಕೊಡ್ತೀನಿ ಅಂತ. ಬಟ್ ಅದು ಆಗ್ತಾನೆ ಇಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಅಷ್ಟು ಮಾಡ್ತೀನಿ ಗೈಸ್. ಅಟ್ಲೀಸ್ಟ್ ನಾನು ಆಗ್ದಿರಾ ಅಂತೂ ಇರ್ತಿಲ್ಲ, ಏನೋ ಒಂದು ಲೈಕ್ ತುಂಬ ಲಾಂಗ್ ಗ್ಯಾಪ್ ಅಂತೂ ಕೊಡ್ತಿಲ್ಲ. ಒಂದೊಂದ್ಸತಿ ಅನ್ಸುತ್ತೆ ಕಂಪ್ಲೀಟ್ ಆಗಿ ಬ್ರೇಕ್ ಕೊಟ್ಬಿಟ್ಟು ಒಂದೇ ಸತಿ ಒಂಥರ ರಿಸ್ಟಾರ್ಟ್ ಮಾಡ್ದಂಗೆ ಮಾಡೋಣ ಅಂತ. ಬಟ್ ಇಟ್ಸ್ ನಾಟ್ ಪಾಸಿಬಲ್. ಫಸ್ಟ್ ಫ್ಯೂಲ್ ಅಪ್ ಮಾಡಿಸ್ಬೇಕು. ಹಿ ಹ್ಯಾಸ್ ಅ ಡ್ರಿಂಕಿಂಗ್ ಪ್ರಾಬ್ಲಮ್ ಅಂತಾರಲ್ಲ, ಆ ಥರ ನಮ್ಮ ಗಾಡಿ. ನಂದಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಬಿಗ್ ಬೈಕ್ಸ್ ಹಂಗೇನೆ. ಆವ್ರೇಜು 10-12 ಹಂಗೆ ಇರುತ್ತೆ ಅಷ್ಟೇನೆ. ಆ್ಯಂಡ್ ಡುಕಾಟಿರೆಲ್ಲ ಇನ್ನೂ ಕಡಿಮೆ, ಬಿಲೋ 10, 8, 9, 6. ನಮ್ಮ ಹಿತೇಶ್ದು 6, 7 ಹಂಗೆ ಕೊಡುತ್ತೆ ಅಷ್ಟೇ. ಹೆವಿ ಕಡಿಮೆ ಮೈಲೇಜು. ಫುಲ್ ಟ್ಯಾಂಕ್ ಮಾಡಿ ಸಾಕು ಆಗಿದೆ. ಇವತ್ತು ಬೇಜಾನ್ ಗಾಡಿಗಳಿದ್ದಾವೆ ಗುರು, ಒಂದೆರಡಲ್ಲ, ಎಷ್ಟೊಂದು ಗಾಡಿಗಳಿದ್ದಾವೆ ಇವತ್ತು. 4 weeks ಜಾಸ್ತಿನೇ ಗಾಡಿಗಳಿದ್ದಾವೆ ಇವತ್ತು. ಹಂಗಾರೆ ಹಾಂ, ಹೌದಾ? ಕ್ರೇಜಿ ನೋಡಿ. ಹಾಯ್ ಬ್ರೋ, ಹೆಂಗಿದ್ದೀರಾ? ಯಾ ವೇ ಹೆಡಿಂಗ್ ವೈಶಾಲಿ, ಸೇಮ್ ಪ್ಲೇಸ್. ವೆನ್ ಡಿಡ್ ಯು ಪಿಕ್ ದಿಸ್ ಅಪ್? ಲಾಂಗ್ ಬ್ಯಾಕಾ? ನಂದು ಇವ್ರದೇ ಗಾಡಿ ಇದು ಮುಂಚೆ. ಹಾಂ, ಯಾ ಬ್ರೋ
ಎಷ್ಟು ಚಿಕ್ಕ ಪ್ರಪಂಚ ನೋಡಿ. ನಮ್ಮ ಈ ಗಾಡಿ ಪ್ರೀವಿಯಸ್ ಓನರ್ ಅವರು, ಸೊ ಅವರು ಬಂದು ಮಾತಾಡ್ಸಿದ್ರು. ಆ್ಯಂಡ್ ಇವ್ರದ್ದು ಇಲ್ಲಿ R1 ಅವ್ರದ್ದು ಹಳೆ ಗಾಡಿ ಇಲ್ಲಿದೆ. ಏನಂತ ನೋಡಿ, ಚಿಕ್ಕ ಪ್ರಪಂಚ ಎಲ್ಲೇ ಹೋದರೂ ಸಿಗ್ತೀವಿ ನಾವು. ವರ್ಲ್ಡ್ ಇಸ್ ಟು ಸ್ಮಾಲ್ ಅಂತಾರಲ್ಲ ಆ ಥರ. ಆ್ಯಂಡ್ ಏನಂದರೆ ಈ R1 ಇದೆಲ್ಲ ನನ್ನ ಪರ್ಸ್ನಲ್ ಫೇವ್ರೇಟ್ ವೆಹಿಕಲ್ಸು. ಆ್ಯಂಡ್ R1 ಈ ಹೊಸ R1 ನಂಗೆ ಇನ್ನೂ ಸಕ್ಕತ್ ಇಷ್ಟ. ಯಾರಿಗೆ ತಾನೇ R1 ಇಷ್ಟ ಇಲ್ಲ ಗುರು. R1 is ಸಮಥಿಂಗ್ ಡಿಫ್ರೆಂಟ್. ನೋಡ್ತೀರಾ, ಅದಾಗೋ ಖುಷಿನೇ ಬೇರೆ. ಇವ್ರ ಗ್ರೂಪಲ್ಲಿ ಎಲ್ಲ ಹೆವಿ ಸ್ಪೀಡ್ ಹೊಡಿತಾರೆ ಗುರು. ನನಗಿನ್ನ ಅಷ್ಟು ಟಚ್ ಇಲ್ಲ ಗಾಡಿದು, ಯಾಕಂದ್ರೆ ಇದು ಥರ್ಡ್ ರೈಡ್ ನಂದು ಇನ್ನ. ಸೊ ಇನ್ನ ಟೈಮ್ ತೊಗೊಳುತ್ತೆ ನನಗೆ. ಪ್ರಾಬ್ಲಮ್ ಇನ್ನೊಂದು 2 to 3 months ರೆಗ್ಯುಲರ್ ಆಗಿ ರೈಡ್ ಮಾಡ್ತಾ ಇದ್ರೆ ನನಗೆ ಫುಲ್ ಯೂಸ್ ಟು ಆಗ್ಬಿಡ್ತೀನಿ ಗಾಡಿಗೆ. ಟೈರ್ ವಾರ್ಮ್ ಅಪ್ ಮಾಡ್ಬೇಕು ಸ್ವಲ್ಪ. ನೋಡಿದ್ದೀರಿ ಗುರು, ಪಾಪ್ಸಲ್ಲಿ ಸ್ಟಾಕ್ ಎಕ್ಸಾಸ್ಟ್ ಹಾಕ್ಸ್ಬಿಟ್ಟವ್ರೆ. ಇಲ್ಲ ಏನಿಲ್ಲ, ಎಳ್ದಾಡ್ತಾರೆ. ಇನ್ನೂ ಕಾರ್ನರ್ಸಲ್ಲಿ ಸ್ವಲ್ಪ ಇಳಿಯೋಕ್ಕೆ ಭಯ ಆಗುತ್ತೆ ಗುರು ಈ ಗಾಡೀಲಿ. ಬಿಕಾಸ್ ನನಗೆ GSX ಅಲ್ಲಿ ಫುಲ್ಲು ಲೈಟ್ ವೆಯ್ಟ್ ಅಲ್ಲ, ಎಳ್ದಾಡ್ಬೋದಾಗಿತ್ತು. ಸ್ವಲ್ಪ ಚಿಕ್ಕದಾಗಿ ಬೇರೆ ಇತ್ತು ಕಾಂಪ್ಯಾಕ್ಟಾಗೆ, ಬಟ್ ಇದು ಕಷ್ಟ. ಪ್ಯೂರ್ ಇನ್ಲೈನ್ 4 ಸಿಂಫನಿ ಗುರು. ಏನಿದು ಫಾಗು ಗುರು?
ಕಾಣಿಸ್ತಿಲ್ಲ. ಚಳಿ ಹೊಡಿತಾ ಇದೆ. ರೋಡೇ ಕಾಣಿಸ್ತಿಲ್ಲ ಲಿಟ್ರಲಿ. ಏನ್ ಗುರು ಇದು, ಚಳಿ ಹೆಂಗ್ ಹೊಡಿತಾ ಇದೆ ಗೊತ್ತಾ? ನಾನು ಮಾತಾಡ್ಸಿ ಅದು ಕೇಳಿಸ್ತಿದ್ಯಾ ಇಲ್ವೋ ನನಗೆ ಗೊತ್ತಿಲ್ಲ. ಸಖತ್ ಬೇಗ ಬಂದಿದ್ದೀವಿ. ನಮ್ಮ ಜೊತೆ ಬಂದಾಗ ಸ್ವಲ್ಪ ಲೇಟ್ ಆಗುತ್ತೆ, ಯಾಕೆ ಹೇಳಿ ಸ್ಟಾಪ್ ಜಾಸ್ತಿ ಕೊಡ್ತೀವಿ, ಇವ್ರು ಸ್ಟಾಪೇ ಕೊಡಲ್ಲ, ನಾನ್ ಸ್ಟಾಪ್ ಹೊಡಿತಾರೆ ನೋಡಿ. ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ನಿಲ್ಸೇ ಇಲ್ಲ ಎಲ್ಲೂ. ನಾವೇನಂದ್ರೆ ಅಲ್ಲಲ್ಲೇ ನಿಲ್ಲಿಸ್ತೀವಿ, ಅದಕ್ಕೆ ಸ್ವಲ್ಪ ಲೇಟು. ವೈಶಾಲಿ ಕಾಣಿಸ್ತಾನೆ ಇಲ್ಲ. ಆ ಕಡೆ ಇದೆಯಾ? ರೋಡೇ ಕಾಣಿಸ್ತಿಲ್ಲ ಅಲ್ಲ ಬ್ರೋ, ರೋಡೇ ಕಾಣಿಸ್ತಿಲ್ಲ. ಕ್ರೇಜಿ ಬಾಯ್ಸ್. ಇವತ್ತು ಲೈನಪ್ ಮಸ್ತಾಗಿದೆ ಆ್ಯಕ್ಚುಲಿ. ಧ್ರುವತರಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ G900, CBR, Ninja 1000, SX R1, ಇಲ್ಲೊಂದು ಬೂಸಾ 10R ಬೂಸಾ ಎಲ್ಲ ಆಮೇಲೆ ತೋರಿಸ್ತೀನಿ. ಇನ್ನು ಗಾಡಿಗಳು ಬರೋ ಇದ್ದಾವೆ, ಬಂದಮೇಲೆ ಆಮೇಲೆ ತೋರಿಸ್ತೀನಿ ನಿಮಗೆ. ಅಲ್ಲಿ M1000R ಎಲ್ಲ ಇದೆ, ಸೊ ಅದೆಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ. ಈ R1 ಓಡಿಸೋಣ ಅಂತ